ನಮಸ್ಕಾರ ವೀಕ್ಷಕರೇ, ಎಪಿಸೋಡ್ನಲ್ಲಿ ನೀಟ್ ಡ್ರೆಸ್ ಕೋಡ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಹೇಳ್ತಾ ಇದ್ದೀನಿ. ಮತ್ತು ಬ್ಯಾನ್ ಐಟಮ್ಸ್ ಏನೇನಿದೆ ಮತ್ತು ಅಲ್ಲಿ ಏನೇನು ತೆಗೆದುಕೊಂಡು ಹೋಗಬೇಕನ್ನೋದನ್ನ ಸಹ ನಿಮಗೆ ಈ ವಿಡಿಯೋದಲ್ಲಿ ಡೀಟೇಲಾಗಿ ಹೇಳಲು ಹೋಗ್ತಾ ಇದ್ದೀನಿ. ಮುಂದೋಕ್ಕಿಂತ ಮುಂಚೆ ಇದುವರೆಗೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಪ್ರೆಸ್ ಮಾಡಿ ಮುಂದೆ ಅಪ್ಲೋಡ್ ಮಾಡುವಂಥ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ. ಹಾಗೂ ನೀವು ನಮ್ಮನ್ನು ಇನ್ಸ್ಟಾನಲ್ಲೂ ಸಹ ಫಾಲೋ ಮಾಡಬಹುದು. ಅದರ ಐಡಿ ನಾನು ನಿಮಗೆ ಸ್ಕ್ರೀನ್ ಮೇಲೆ ತೋರಿಸ್ತಾ ಇದ್ದೇನೆ. ಸೊ ಮೊದಲು ನೋಡೋಣ, ಲೀಸ್ಟ್ ಆಫ್ ಬ್ಯಾನ್ಡ್ ಐಟಮ್ಸ್. ಅಂದರೆ ಈ ಎಲ್ಲ ವಸ್ತುಗಳನ್ನು ನೀವು ಇಲ್ಲಿ ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿದೆ. ಸೊ ಯಾವುದೇ ರೀತಿ ಟೆಸ್ಟ್ ಬೇಸ್ಡ್ ಮಟೀರಿಯಲ್ ಆಗಿರ್ಬೋದು, ಅದು ಹ್ಯಾಂಡ್ ರಿಟರ್ನ್ ಆಗಿರ್ಬೋದು ಅಥವಾ ಅದು ಪ್ರಿಂಟೆಡ್ ಆಗಿರ್ಬೋದು, ಅದನ್ನು ತೆಗೆದುಕೊಂಡು ಹೋಗೋ ಆಗಿರುವುದಿಲ್ಲ. ಆಮೇಲೆ ಪೆನ್ಸಿಲ್ ಬಾಕ್ಸ್ ಆಗಲಿ, ಪೌಚಸ್ ಆಗಲಿ, ಜಿಯೋಮೆಟ್ರಿ ಬಾಕ್ಸ್ನಲ್ಲೇ ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿದೆ. ಆಮೇಲೆ ಕ್ಯಾಲ್ಕುಲೇಟರ್ ಆಗಲಿ, ಎಲೆಕ್ಟ್ರಾನಿಕ್ ಪೆನ್ಸ್, ಸ್ಕ್ಯಾನರ್ ಎಟ್ಸೆಟ್ರಾ. ಸೊ ಅದೇ ರೀತಿ ಪೆನ್, ಸ್ಕೇಲ್, ಇರೇಸರ್ ಸಹ ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿದೆ. ನೆನಪಿಟ್ಟುಕೊಳ್ಳಿ ನೋಡಿ, ಪೆನ್ ಮತ್ತು ಇರೇಸರ್ ಸಹ ಅಲ್ಲಿ ತೆಗೆದುಕೊಂಡು ಹೋಗಾಗಿರುವುದಿಲ್ಲ, ಆದರೆ ನಿಮಗೆ ಅಲ್ಲಿ ಪ್ರೊವೈಡ್ ಮಾಡಲಾಗುತ್ತೆ. ಸೊ ಹಾಗಾಗಿ ಪೆನ್ ಮತ್ತು ಇರೇಸರ್ನ ದಯವಿಟ್ಟು ತೆಗೆದುಕೊಂಡು ಹೋಗಬೇಡಿ. ಆಮೇಲೆ ಆಕ್ಸೆಸರೀಸ್, ಯಾವುದೇ ಬ್ಯಾಗ್ ಆಗಿರ್ಬೋದು, ಬೆಲ್ಟ್ ಆಗಿರ್ಬೋದು, ಕ್ಯಾಪ್, ಗಾಗಲ್ಸ್, ವಾಲೆಟ್ಸ್ ಯಾವುದಾದ್ರೂ ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿದೆ. ನೀವು ತೆಗೆದುಕೊಂಡು ಹೋದರೂ ಸಹ ಎಕ್ಸಾಮ್ ಹಾಲ್ಗೆ ಹೋಗಿದ್ದ ಮುಂಚೆ ಅಲ್ಲಿ ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಪೇರೆಂಟ್ಸಿಗೆ ಅದನ್ನು ಕೊಟ್ಟು ನೀವು ಎಕ್ಸಾಮ್ ಹಾಲ್ಗೆ ಹೋಗ್ಬೋದು. ಅದೇ ರೀತಿ ಮೊಬೈಲ್ಸ್ ಆಗಲಿ, ಸ್ಮಾರ್ಟ್ ವಾಚಸ್, ಕ್ಯಾಮ್ರಾಸ್, ಬ್ಲೂಟೂತ್, ಫಿಟ್ನೆಸ್ ಬ್ಯಾಂಡ್ಸ್, ಇಯರ್ಫೋನ್ಸ್, ಪೇಸರ್ ಎಟ್ಸೆಟ್ರಾ ಇದನ್ನು ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿರುತ್ತೆ. ಆಮೇಲೆ ಯಾವುದೇ ರೀತಿ ಆರ್ನಮೆಂಟ್ ಆಗಿರ್ಬೋದು, ಇಯರಿಂಗ್ ಆಗಲಿ, ನೋಸ್ ಪಿನ್ಸ್ ಆಗಲಿ, ಪಿಯರ್ಸಿಂಗ್ಸ್ ಆಗಲಿ ಎಟ್ಸೆಟ್ರಾ, ಅಂದರೆ ಮೆಟಲಿಕ್ ಯಾವುದೇ ರೀತಿಯ ವಸ್ತುಗಳನ್ನಲ್ಲಿ ತೆಗೆದುಕೊಂಡು ಹೋಗೋದು ಸಂಪೂರ್ಣವಾಗಿ ನಿಷೇಧಿಸಲಾಗಿರುತ್ತೆ. ಮತ್ತು ಆಮೇಲೆ ನೀವು ಏನಾದರೂ ಪ್ಯಾಂಟ್ ಆಗಲಿ, ಶರ್ಟ್ನ ಹಾಕ್ಕೊಂಡು ಹೋದರೂ ಸಹ ಭಾಳ ದೊಡ್ಡದಾಗಿರುವಂಥ ಬಟನ್ಸ್ ಆಗಿರ್ಬೋದು, ಮೆಟಲ್ ಬಟನ್ಸ್ ಆಗಿರುತ್ತೆ, ಅದನ್ನು ಸಹ ಅಲ್ಲಿ ರಿಮೂವ್ ಮಾಡ್ತಾರೆ. ದಯವಿಟ್ಟು ಆ ರೀತಿ ಇರುವಂಥ ಬಟ್ಟೆಗಳನ್ನು ನಿಷೇಧಿಸಲಾಗಿರುತ್ತೆ, ಅದನ್ನು ಅಲ್ಲಿ ಧರಿಸ್ಕೊಂಡು ಹೋಗಬೇಡಿ. ಆಮೇಲೆ ಈ ಟೇಬಲ್ಸ್ ಆಗ್ಬೋದು, ಅದು ಪ್ಯಾಕ್ಡ್ ಅಥವಾ ಹೋಮ್ಡ್ ಕುಕ್ಡ್ ಇರ್ಬೋದು, ಆದರೆ ಈ ಟೇಬಲ್ಸ್ ಐಟಮ್ಸ್ನ ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿದೆ. ಈಗ ನೋಡೋಣ, ನೀಟ್ ಡ್ರೆಸ್ ಕೋಡ್ 2024 ಮೇಲ್ಸ್ ಅಂತ ಇದೆ ನೋಡಿ. ಸೊ ಮೇಲ್ ವಿದ್ಯಾರ್ಥಿಗಳಿಗೆ ಇಲ್ಲಿ ನೀವು ಶರ್ಟ್ಸ್, ಟಿ ಶರ್ಟ್ಸ್ ಇರುವುದು, ಅಂದರೆ ಫುಲ್ ಸ್ಲೀವ್ ಇರೋದು ನಿಷೇಧಿಸಲಾಗಿರುತ್ತೆ. ಸೊ ಹಾಗಾಗಿ ಹಾಫ್ ಸ್ಲೀವ್ ಇರುವಂಥ ಟಿ ಶರ್ಟ್ ಅಥವಾ ಶರ್ಟ್ನ ನೀವಲ್ಲಿ ಧರಿಸ್ಕೊಂಡು ಹೋಗ್ಬೋದು. ಆಮೇಲೆ ಕ್ಲಾತ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಶುಡ್ ನಾಟ್ ಹ್ಯಾವ್ ಜಿಪ್ಸ್, ಪಾಕೆಟ್ಸ್, ಹ್ಯೂಜ್ ಬಟನ್ಸ್ ಎಟ್ಸೆಟ್ರಾ ಅಂತ ಇದೆ. ಅಂದರೆ ನೀವು ಬಟ್ಟೆಗಳನ್ನು ಧರಿಸಿದಾಗ ಮಲ್ಟಿಪಲ್ ಬಟನ್ಸ್ ಆಗಿರ್ಬೋದು, ಮಲ್ಟಿಪಲ್ ಪಾಕೆಟ್ಸ್ ಆಗಿರ್ಬೋದು, ಅಥವಾ ಮೆಟಲಿಕ್ ಇರುವಂತಹ ಬಿಗ್ ಬಟನ್ಸ್ಗಳನ್ನು ಅಲ್ಲಿ ನಿಷೇಧಿಸಲಾಗಿರುತ್ತೆ. ಅದನ್ನು ನೀವಲ್ಲಿ ರಿಮೂವ್ ಮಾಡಬೇಕಾಗುತ್ತೆ. ಆ ರೀತಿ ಇರುವಂಥ ಬಟ್ಟೆಗಳನ್ನು ಧರಿಸಬೇಡಿ. ಮೇಲ್ ಆಸ್ಪಿರೆಂಟ್ಸ್ ಕ್ಯಾನ್ ವೇರ್ ಸಿಂಪಲ್ ಟ್ರೌಸರ್ಸ್ ಆ್ಯಂಡ್ ಪ್ಯಾಂಟ್ಸ್ ಅಂತ ಇದೆ. ಇಲ್ಲಿ ಜೀನ್ಸ್ ಪ್ಯಾಂಟಲ್ಲಿ ಅಲೋ ಇರೋದಿಲ್ಲ, ಅದನ್ನು ದಯವಿಟ್ಟು ಹಾಕ್ಕೊಂಡು ಹೋಗಬೇಡಿ. ಆಮೇಲೆ ಲೇಯರ್ಸ್ ಆಫ್ ಕ್ಲಾತಿಂಗ್ ಆ್ಯಂಡ್ ಕುರ್ತಾ ಪಜಾಮಸ್ ಶುಡ್ ಆಲ್ಸೋ ಬಿ ಅವಾಯ್ಡೆಡ್. ನೀವು ಕುರ್ತಾ ಅಥವಾ ಪಜಾಮಸ್ನೂ ಸಹ ಅಲ್ಲಿ ಹಾಕ್ಕೊಂಡು ಹೋಗೋ ಆಗಿರುವುದಿಲ್ಲ. ಸೊ ಇನ್ನೊಂದು ಬಹಳ ಮುಖ್ಯವಾಗಿ, ಶೂ ಆಗಲಿ, ಬೂಟ್ಸ್ ಆಗಲಿ, ಮತ್ತು ಯಾವುದೇ ಒಂದು ಫುಲ್ಲಿ ಫುಟ್ವೇರ್ ಕವರ್ ಮಾಡುವಂಥದ್ದನ್ನು ದಯವಿಟ್ಟು ಧರಿಸ್ಕೊಂಡು ಹೋಗಬೇಡಿ. ಅಂದರೆ ನೀವು ಇಲ್ಲಿ ಸಿಂಪಲ್ ಆಗಿರುವಂಥ ಸ್ಲಿಪ್ಪರ್ಸ್ ಅಥವಾ ಓಪನ್ ಟು ವೈಡ್ ಸ್ಯಾಂಡಲ್ಸ್ನ ನೀವಲ್ಲಿ ಉಪಯೋಗ ಮಾಡ್ಕೊಳ್ಬೋದು ವಿನಃ ಇಲ್ಲಿ ಶೂ ಆಗಲಿ, ಬೂಟಲ್ಲಿ ಅದನ್ನು ತೆಗೆದುಕೊಂಡು ಹೋಗೋದು ನಿಷೇಧಿಸಲಾಗಿರುತ್ತೆ. ನೀವು ತೆಗೆದುಕೊಂಡು ಹೋದರೂ ಸಹ ಎಕ್ಸಾಮ್ ಹಾಲ್ಗೆ ಹೋಗಿದ್ದ ಮುಂಚೆ ಅಲ್ಲಿ ಹೊರಗಡೆ ಬಿಟ್ಟು ಹೋಗಬೇಕಾಗತ್ತೆ. ಈಗ ನೋಡೋಣ, ನೀಟ್ ಡ್ರೆಸ್ ಕೋಡ್ 2024 ಫಿಮೇಲ್ಸ್ ಅಂತ ಇದೆ. ಯಾವ ರೀತಿ ಇಲ್ಲಿ ಮೇಲ್ ಕ್ಯಾಂಡಿಡೇಟ್ಸ್ಗಳಿಗೆ ಓನ್ಲಿ ಹಾಫ್ ಸ್ಲೀವ್ ಶರ್ಟ್, ಟಿ ಶರ್ಟ್ ಅಲೋ ಇರೋದು, ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ಸ್ಗಳಿಗೂ ಹಾಫ್ ಸ್ಲೀವ್ ಟಿ ಶರ್ಟ್ಸ್ ಅಥವಾ ಕುರ್ತಾ ಇಲ್ಲಿ ಅಲೋ ಮಾಡಿರ್ತಾರೆ. ಅಂದರೆ ಲಾಂಗ್ ಸ್ಲೀವ್ ಇರುವಂಥದ್ದು ಮತ್ತು ಫ್ಯಾನ್ಸಿ ಸ್ಲೀವ್ಸ್ದಲ್ಲಿ ಆ ರೀತಿ ಕ್ಲಾತಿಂಗ್ನಲ್ಲಿ ಪರ್ಮಿಟ್ ಆಗಿರೋದಿಲ್ಲ, ಅಂದರೆ ಅದನ್ನು ನಿಷೇಧಿಸಲಾಗಿರುತ್ತೆ. ಸೊ ಆ ರೀತಿ ಕ್ಲಾತಿಂಗ್ ಶುಡ್ ಬಿ ಸಿಂಪಲ್ ಆ್ಯಂಡ್ ಶುಡ್ ನಾಟ್ ಹ್ಯಾವ್ ಎಲಬ್ರೇಟ್ ಎಂಬ್ರಾಯ್ಡರ್, ಬಟನ್ಸ್, ಫ್ರಿಲ್ಸ್ ಎಟ್ಸೆಟ್ರಾ ಅಂತ ಇದೆ. ಅಂದರೆ ನೀವು ಹಾಕೊಳ್ಳುವಂಥ ಬಟ್ಟೆಯಲ್ಲಿ ಭಾಳಷ್ಟು ಹೂವುಗಳಾಗಿರ್ಬೋದು, ಡಿಸೈನ್ಸ್ ಆಗಿರ್ಬೋದು, ಮತ್ತು ಆಮೇಲೆ ಬಟನ್ಸ್ ಆಗಿರ್ಬೋದು, ಸೊ ಮೆಟಲಿಕ್ ಬಟನ್ಸ್ ಆಗಿರ್ಬೋದು, ಅಂದರೆ ಭಾಳಷ್ಟು ಫ್ಲವರಿ ಇರುವಂತಹ ಅದನ್ನು ನಿಷೇಧಿಸಲಾಗಿರುತ್ತೆ. ಭಾಳ ಸಿಂಪಲ್ ಆಗಿರುವಂತಹ ಅಲ್ಲಿ ನೀವು ಕ್ಲಾತ್ಸ್ನಲ್ಲಿ ವೇರ್ ಮಾಡಬೇಕಾಗುತ್ತೆ. ಸೊ ಅದೇ ರೀತಿ ಫಿಮೇಲ್ ಕ್ಯಾಂಡಿಡೇಟ್ ಶುಡ್ ಅವಾಯ್ಡ್ ಆಲ್ ಮೆಟಲಿಕ್ ಆ್ಯಂಡ್ ನಾನ್ ಮೆಟಲಿಕ್ ಜ್ಯುವೆಲರಿ ಅಂತ ಇದೆ. ಅಂದರೆ ಭಾಳ ಮುಖ್ಯವಾಗಿ ಇಯರಿಂಗ್ ಆಗಿರ್ಬೋದು, ಈ ರೀತಿ ಅಂದರೆ ಮೆಟಲಿಕ್ ಜ್ಯುವೆಲರೀಸ್ನಲ್ಲಿ ನೀವು ಹಾಕ್ಕೊಂಡು ಹೋಗಾಗಿರೋದಿಲ್ಲ, ಅದನ್ನು ತೆಗಿಬೇಕಾಗುತ್ತೆ. ಸೊ ಅದೇ ರೀತಿ ಶೂಸ್ ಆಗಲಿ, ಬೂಟ್ಸ್ ಆಗಲಿ, ಮತ್ತು ಹೈ ಹೀಲ್ಸ್ ಇರುವಂತಹ ಸ್ಯಾಂಡಲ್ಸ್ ಆಗಲಿ ಅಥವಾ ಚಪ್ಪಲ್ಸ್ನಲ್ಲಿ ನೀವು ಅಲ್ಲಿ ವೇರ್ ಮಾಡೋ ಹಾಗಿರುವುದಿಲ್ಲ. ಮತ್ತು ನಿಮ್ಮ ಫುಟ್ವೇರ್ ಅಂದರೆ ಫ್ಯಾನ್ಸಿ ಫುಟ್ವೇರ್ ಇದ್ದರೂ ಸಹ ಅಲ್ಲಿ ಎಕ್ಸಾಮ್ನಲ್ಲಿ ಅಲೋ ಮಾಡುವುದಿಲ್ಲ. ಅದಕ್ಕಾಗಿ ಒಂದು ಅಡ್ವೈಸ್ ಏನಪ್ಪ ಅಂದರೆ ವಿದ್ಯಾರ್ಥಿಗಳಿಗೆ ಓಪನ್ ಸ್ಯಾಂಡಲ್ಸ್ ಆಗಿರ್ಬೋದು ಅಥವಾ ಸಿಂಪಲ್ ಸ್ಲೀಪರ್ಸ್ನ ನೀವಲ್ಲಿ ಧರಿಸ್ಕೊಳ್ಬೋದು. ನೀಟ್ ಡ್ರೆಸ್ ಕೋಡ್ 2020 ಎಕ್ಸೆಪ್ಷನ್ಸ್ ಅಂತ ಇದೆ. ಒಂದು ವೇಳೆ ವಿದ್ಯಾರ್ಥಿಗಳು ಧಾರ್ಮಿಕ ಉಡುಪುಗಳನ್ನು ಧರಿಸ್ಕೊಳ್ಬೇಕು ಅಂತಂದರೆ, ಅದು ಮುಸ್ಲಿಂ ಆಗಿರ್ಬೋದು, ಸಿಖ್ ಆಗಿರ್ಬೋದು, ಅಂಥ ವಿದ್ಯಾರ್ಥಿಗಳು ಎಕ್ಸಾಮ್ ಹಾಲ್ಗೆ ಹೋಗಿ ಅಂದರೆ 1 ಗಂಟೆ ಮೊದಲೇ ಹೋಗಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಯಾಕಂದರೆ ನೀವು ಅಪ್ಲಿಕೇಶನ್ ಹಾಕಿದಾಗ ಕಸ್ಟಮರಿ ಡ್ರೆಸ್ ಆಪ್ಷನ್ನಲ್ಲಿ ಆಯ್ಕೆ ಮಾಡಿಕೊಂಡಿರ್ತೀರ. ಸೊ ಅಂಥ ವಿದ್ಯಾರ್ಥಿಗಳು ಈ ಒಂದು ಧಾರ್ಮಿಕ ಬಟ್ಟೆಗಳನ್ನು ಧರಿಸಿ ಎಕ್ಸಾಮ್ನ ಬರೀಬೇಕಂತ ಇದ್ದರೆ ದಯವಿಟ್ಟು ಎಕ್ಸಾಮ್ ಹಾಲ್ಗೆ ಅಂದರೆ ಎಕ್ಸಾಮ್ ಸೆಂಟ್ರಿಗೆ 1 ಗಂಟೆ ಮುಂಚೆನೇ ಹೋಗಿ ನೀವು ಅಲ್ಲಿ ರಿಪೋರ್ಟ್ ಮಾಡಬೇಕಾಗುತ್ತೆ. ಇಲ್ಲದೇ ಇದ್ದರೆ ನಿಮಗೆ ಪ್ರಾಬ್ಲಮ್ ಆಗುವಂಥ ಚಾನ್ಸ್ ಇರುತ್ತೆ. ಸೊ ದಯವಿಟ್ಟು 1 ಗಂಟೆ ಮುಂಚೆನೇ ಹೋಗಿ ಅಲ್ಲಿ ರಿಪೋರ್ಟ್ ಮಾಡಿ. ಅದರ್ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ಸ್, ಇದು ಬಹಳ ಮುಖ್ಯವಾಗಿರುವಂಥದ್ದು ನೋಡಿ. ನಿಮಗೆ ಅಲ್ಲಿ ಎಕ್ಸಾಮ್ ಸೆಂಟರ್ ಹತ್ರ ಈಗ ಬ್ಯಾಗ್ ಆಗಲಿ, ಮೊಬೈಲ್ಸ್ ಆಗಲಿ ಇಡೋದಕ್ಕೆ ಯಾವುದೇ ರೀತಿ ನಿಮಗೆ ಅಲ್ಲಿ ಒಂದು ಫೆಸಿಲಿಟಿ ಇರುವುದಿಲ್ಲ. ಸೊ ಅದನ್ನು ತೆಗೆದುಕೊಂಡು ಹೋಗಬೇಕಂತಂದರೆ ನಿಮ್ಮ ಪೇರೆಂಟ್ಸ್ ಅಥವಾ ನಿಮ್ಮ ಫ್ರೆಂಡ್ಸ್ಗೆ ಕೊಟ್ಟು ಎಕ್ಸಾಮಲ್ಲಿ ಹೋಗಬೇಕಾಗತ್ತೆ. ಮತ್ತು ಎಲ್ಲ ವಿದ್ಯಾರ್ಥಿಗಳು ಅಲ್ಲಿ ಸೆಕ್ಯೂರಿಟಿ ಪ್ರೊಸೀಜರ್ನ ಫಾಲೋ ಮಾಡಬೇಕಾಗುತ್ತೆ. ಮತ್ತು ಆಮೇಲೆ ಯಾವುದೇ ರೀತಿ ಡಿಲೇ ಆಗಬಾರ್ದು. ಅಂದರೆ ವಿದ್ಯಾರ್ಥಿಗಳಿಗೆ ಎಕ್ಸಾಮ್ ಟೈಮ್ಗೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದಪ್ಪ ಅಂತಂದರೆ
ಏನು ಅಡ್ವೈಸ್ ಅಂತಂದರೆ ನೀಟ್ ಎಕ್ಸಾಮ್ ಸೆಂಟ್ರಿಗೆ 1 ಗಂಟೆ ಮೊದಲೇ ಹೋಗಬೇಕಾಗುತ್ತೆ. ಈಗ ನೋಡೋಣ ಕೋವಿಡ್-19 ಗೈಡ್ಲೈನ್ಸನ್ನು, ಎಕ್ಸಾಮ್ ಗೈಡ್ಲೈನ್ಸ್ ಏನಪ್ಪ ಅಂದರೆ ಕಂಪಲ್ಸರಿ ವಿದ್ಯಾರ್ಥಿಗಳು ಇದನ್ನು ಪಾಲನೆ ಮಾಡಲೇಬೇಕಾಗುತ್ತೆ. ಸೊ ಮೊದಲನೇದು ಮಾಸ್ಕ್ ದಯವಿಟ್ಟು ಕಂಪಲ್ಸರಿ ಧರಿಸ್ಕೊಂಡು ಹೋಗಬೇಕಾಗುತ್ತೆ. ಸೊ ಎರಡನೇದು ನಿಮ್ಮೊಂದಿಗೆ ನೀವು ವಾಟರ್ ಬಾಟಲ್ನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಆ ವಾಟರ್ ಬಾಟಲ್ ಟ್ರಾನ್ಸ್ಪರೆಂಟ್ ವಾಟರ್ ಬಾಟಲ್ ಇರಬೇಕಾಗುತ್ತೆ. ಪ್ರಿವೆಂಟಿವ್ ಮೆಜರ್ ಕಾರಣದಿಂದಾಗಿ ಅಲ್ಲಿ ಈ ವರ್ಷ ನಿಮಗೆ ಅಲ್ಲಿ ವಾಟರ್ ಫೆಸಿಲಿಟಿ ಇರುವುದಿಲ್ಲ. ಸೊ ಆಮೇಲೆ 50 ml ಬಾಟಲ್ ಆಫ್ ಹ್ಯಾಂಡ್ ಸ್ಯಾನಿಟೈಸರ್ನ ನಿಮ್ಮೊಂದಿಗೆ ಎಕ್ಸಾಮ್ ದಿನ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಸೊ ಅದೇ ರೀತಿ ನೀವು ಬೇಕಾದರೆ ಹ್ಯಾಂಡ್ ಗ್ಲೌಸ್ನ ಸಹ ನೀವಲ್ಲಿ ಉಪಯೋಗಿಸ್ಕೊಳ್ಬೋದು ಎಕ್ಸಾಮ್ ಸೆಂಟ್ರಲ್ಲಿ. ಮತ್ತು ಕೊನೆಯದಾಗಿ ನೀವು ಎಕ್ಸಾಮ್ಸ್ಗೆ ಮತ್ತೇನು ತೆಗೆದುಕೊಂಡು ಹೋಗಬೇಕು ಅಂತಂದರೆ, ಒಂದು ಹಾಲ್ ಟಿಕೆಟ್ನ ತೆಗೆದುಕೊಂಡು ಹೋಗಿ, ಎರಡನೇದು ಕಂಪಲ್ಸರಿ ನೀವು ಒಂದು ಐ ಕಾರ್ಡ್ನ ತೆಗೆದುಕೊಂಡು ಹೋಗಬೇಕಾಗತ್ತೆ. ಅದು ಐ ಡಿ ಕಾರ್ಡ್ ಅಂತಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ಎಲೆಕ್ಷನ್ ಕಾರ್ಡ್ ಆಗಿರ್ಬೋದು, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು. ಸೊ ಈ ರೀತಿ ಯಾವುದೊಂದು ನೀವು ಐ ಕಾರ್ಡ್ನ ಕಂಪಲ್ಸರಿಯಲ್ಲಿ ತೆಗೆದುಕೊಂಡು ಹೋಗಲೇಬೇಕಾಗುತ್ತೆ. ಮತ್ತು ಮೂರನೇದು ಒಂದು ಫೋಟೋ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಹಾಲ್ ಟಿಕೆಟ್ ಮೇಲೆ ಏನು ಫೋಟೋ ಇದೆ, ಯಾವ ಫೋಟೋ ಇದೋ ಅದೇ ರೀತಿ ಒಂದು ಫೋಟೋನ ನೀವಲ್ಲಿ ತೆಗೆದುಕೊಂಡು ಹೋಗಬೇಕಾಗುತ್ತೆ. ಒಂದು ವೇಳೆ ನಿಮ್ಮ ಹತ್ರ ಫೋಟೋ ಇರದೇ ಇದ್ದರೆ ದಯವಿಟ್ಟು ಅದರ ಮಲ್ಟಿಪಲ್ ಕಾಪೀಸ್ನ ಮಾಡಿ ಒಂದು ಫೋಟೋನ ಅಲ್ಲಿ ತೆಗೆದುಕೊಂಡು ಹೋಗಿ, ಬಟ್ ಕಂಪಲ್ಸರಿ ಸೇಮ್ ಇರಲೇಬೇಕಾಗುತ್ತೆ. ಸೊ ಮತ್ತು ಆಮೇಲೆ ಇಲ್ಲಿ ಪೇರೆಂಟ್ಸ್ ಸಿಗ್ನೇಚರ್ ಮಾಡಿಸಿ ನೋಡಿ. ಮೊದಲೇ ಒಂದು ಹಾಲ್ ಟಿಕೆಟ್ನಲ್ಲಿ ನಿಮಗೆ ಒಂದು ಪೇರೆಂಟ್ಸ್ ಸಿಗ್ನೇಚರ್ ಅಂತ ಇರುತ್ತೆ, ಅದನ್ನು ನೀವು ಮಾಡಿಸ್ಕೊಳ್ಳಿ. ಆಮೇಲೆ ಸೆಲ್ಫ್ ಡಿಕ್ಲರೇಷನ್ ಎಕ್ಸಾಮ್ಗೆ ಹೋದಾಗ ಫಸ್ಟ್ ಏನು ಮಾರ್ನಿಂಗ್ ಸೆಷನ್ ಇರುತ್ತೋ ಅವಾಗ ಅವ್ರು ಏನು ಮಾಡ್ತಾರಪ್ಪ ಅಂದರೆ ಸಿಗ್ನೇಚರ್ನ ಅಲ್ಲಿ ತೆಗೆದುಕೊಳ್ತಾರೆ. ಸೊ ಆಮೇಲೆ ನಿಮ್ಮ ಲೆಫ್ಟ್ ಹ್ಯಾಂಡ್ ತಮ್ಮ ಇಂಪ್ರೆಷನ್ ಬೇಕಾಗುತ್ತೆ, ಅಲ್ಲಿ ಎಕ್ಸಾಮ್ನಲ್ಲಿ ತೆಗೆದುಕೊಳ್ತಾರೆ, ಅದರ ಬಗ್ಗೆ ಅವಶ್ಯಕತೆ ಇರೋದಿಲ್ಲ. ಆದರೆ ಫೋಟೋ ಕಂಪಲ್ಸರಿ ತೆಗೆದುಕೊಂಡು ಹೋಗಬೇಕಾಗುತ್ತೆ ಮತ್ತು ಪೇರೆಂಟ್ಸ್ ಸಿಗ್ನೇಚರ್ ಸಹ ನೀವು ಅದನ್ನು ಮಾಡಿಕೊಂಡು ಎಕ್ಸಾಮ್ ಹಾಲ್ಗೆ ವಿಸಿಟ್ ಮಾಡ್ಕೊಳ್ಬೋದು. ಸೊ ಇದಾಗಿತ್ತು ನೀಟ್ ಡ್ರೆಸ್ ಕೋಡ್ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಮತ್ತು ಯಾವೆಲ್ಲ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಂಡು ಹೋಗಬೇಕು ಮತ್ತು ಆಮೇಲೆ ಯಾವೆಲ್ಲ ಐಟಮ್ಸ್ಗಳು ಬ್ಯಾನ್ಡ್ ಆಗಿರೋದನ್ನು ಡೀಟೇಲ್ ಆಗಿ ಹೇಳಿದ್ದೇನೆ. ಚೆನ್ನಾಗಿ ಅನಿಸಿದ್ರೆ ಲೈಕ್ ಮಾಡಿ ಮತ್ತು ಮ್ಯಾಕ್ಸಿಮಮ್ ಜನರಿಗೆ ಶೇರ್ ಮಾಡಿ. ನಿಮ್ಗೆ ಯಾವುದೇ ರೀತಿ ಡೌಟ್ ಇತ್ತು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಸೊ ಮತ್ತೆ ಸಿಗೋಣ ಮತ್ತೊಂದು ಎಜುಕೇಷನಲ್ ಅಪ್ಡೇಟ್ ಒಂದಿಗೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.